ಬಡವರ ಮೇಲೆ ದಯೆ ತೋರಿಸಿ ಅವರಿಗೇನಾದರೂ ಆಶ್ರಯ ಕೊಡ್ತಾ ಇದ್ದೀರೋ, ಅನ್ನಪಾನವನ್ನು ಕೊಡ್ತಾ ಇದ್ದೀರೋ, ಇದನ್ನು ಹಾಗೇ ಮುಂದುವರಿಸಿ. ದೇವರಿಂದ ನಿಮಗೆ ದೊಡ್ಡ ಪ್ರತಿಫಲ ಬರುತ್ತೆ. ದೇವರಿಂದ ದೊಡ್ಡ ಆಶೀರ್ವಾದ ಬರ್ತಾ ಇದೆ. ಆ ಉಪಕಾರಕ್ಕೆ ದೇವರೇ ನಿಮಗೆ ಪ್ರತಿ ಉಪಕಾರವನ್ನು ಕೊಡುವಾತನು. ಇಂದು ಈ ವೇದವಾಕ್ಯ ನಿಮ್ಮ ಹೃದಯದಲ್ಲಿ ಸಂಪೂರ್ಣವಾಗಿ ತುಂಬಿದೆ ಅಂತ ನಾನು ಅಂದ್ಕೊತೇನೆ. ಇಂದಿನಿಂದ ಒಂದು ವೇಳೆ ನೀವು ಬಡವರಿಗೆ ದಯೆ ತೋರಿಸ್ತಾ ಇಲ್ಲ ಅಂದರೂ ಈ ದಿನದಿಂದ ಪ್ರಾರಂಭ ಮಾಡಿ ಬಡವರಿಗೆ ದಯೆ ತೋರಿಸ್ರಿ. ಬಡವರಿಗೆ ನಿಮಗೇನು ಅನಿಸುತ್ತೋ ಅದನ್ನು ಕೊಡ್ರಿ. ಯಾರಾದರೂ ನಿಮ್ಮ ಹತ್ರ ಬೇಡುವಾಗ ನಿಮ್ಮಲ್ಲಿರೋದನ್ನು ಅವ್ರಿಗೆ ಹಂಚಿ ತಿನ್ನಿರಿ. ನಿಮಗೇನಾದರೂ ಕೇಳ್ತಾ ಇದ್ದಾರೋ, ಬಡವರು ಮನೆ ಕಟ್ಟೋಕ್ಕೋ ಇಲ್ಲ ಯಾವುದೋ ಆಶ್ರಯಕ್ಕೆ ಬಂದಿದ್ದಾರೋ ಅವ್ರಿಗೆ ಸಹಾಯ ಮಾಡಿರಿ. ದೇವರ ಮಕ್ಕಳು ಕರ್ತನ ವಾಕ್ಯದಂತೆ ನೀವು ನಡೀತಾ ಇದ್ದೀರಂದರೆ ದೇವರೇ ಅದಕ್ಕೆ ದೊಡ್ಡ ಉಪಕಾರವನ್ನು ಮಾಡ್ತಾ ಇದ್ದಾರೆ. ನಾವು ಪ್ರಾರ್ಥನೆ ಮಾಡೋಣ.